ಓಕೆ, ಜಂಕ್ಷನ್ ಮುಟ್ಟಿದ್ದೆವು. ಈಗ ನಾವು ಭದ್ರಕ್ಕೆ ರೈಟ್ ತಗೊಳ್ಬೇಕು. ಲೆಫ್ಟ್ ಅದು ಚಿಕ್ಕಮಗಳೂರು ಆ ಸೈಡ್ ಹೋಗ್ತದೆ. ಓಕೆ, ಈಗ ಸಣ್ಣ ಬ್ರೇಕ್ ತಗೊಂಡವು ಇಲ್ಲ ಚೂರು ಹೊತ್ತು ಬಸ್ ಸ್ಟ್ಯಾಂಡಲ್ಲಿ. ಸೊ ಈಗ ಭದ್ರಾ ಸೈಡಿಗೆ ಜರ್ನಿ ಸ್ಟಾರ್ಟ್. ನೋಡ್ಲಿಕ್ಕೆ ಒಳ್ಳೆ ಡೆಡ್ಲಿ ಹ್ಯಾಲೋವಿನ್ ಎದುರಾಗಿ ಉಂಟು. ಒಳ್ಳೆ ಭೂತ ಪ್ರೇತದ ಜಾಗ ಎಲ್ಲ ಹೋದಾಗ ಆಗ್ತಾ ಉಂಟು. ಕೆಮ್ಮಣ್ಣಗುಂಡಿ ರೈಟ್. ವಾವ್, ರೋಡ್ ಮಾತ್ರ ಸೂಪರ್ ಉಂಟಿದೆ. ಫುಲ್ ಇಂಟೀರಿಯರ್ ರೋಡ್ ಇದೆ, ಕಾಡಿನ ಮಧ್ಯ. ಈ ಕಡೆ ಕಾಡು, ಈ ಕಡೆ ಕಾಫಿ ಎಸ್ಟೇಟ್. ನೋಡಿ, ಚಿಕ್ಕ ಫಾರೆಸ್ಟ್ ಒಳಗೆ ಹೋಗ್ತಿದ್ದೇವೆ ಈಗ. ಓಕೆ, ಭದ್ರಾ ಚೆಕ್ ಪೋಸ್ಟ್ ಬಂತು. ಇಲ್ಲಿ ಒಮ್ಮೆ ರಿಜಿಸ್ಟರ್ ಮಾಡಬೇಕು. ಓಕೆ, ಭದ್ರಾ ವ್ಯಾಲಿಯಲ್ಲಿದ್ದೆ. ಭದ್ರಾ ವ್ಯಾಲಿ ನೋಡಿ, ರೋಡ್ ಮಾತ್ರ ಫುಲ್
ವರ್ಸ್ಟ್ ಕಂಡೀಷನ್ ನಮಗೆ ಇಂಥದ್ದೇ ರೋಡ್ ಬೇಕು, ಅದು ಆಫ್ ರೋಡ್ ಟ್ರೈಲಿ. ಬಟ್ ಕಾರ್ಗಳಿಗೆಲ್ಲ ಕಷ್ಟ. ಬಟ್ ವಿ ಆರ್ ಹ್ಯಾವಿಂಗ್ ಫನ್. ರೋಡ್ ಮಾತ್ರ ನನಗೆ ಹೇಳಿ ಮಾಡಿದಾಗೆ ಉಂಟು. ಓಕೆ, ಸೊ ಭದ್ರಾ ಟ್ರೈಲ್ ಆಯಿತು. ಆ್ಯಕ್ಚುಲಿ ನಾನಲ್ಲಿ ವೀಡಿಯೋ ಎಲ್ಲ ಹೆಚ್ಚು ರೆಕಾರ್ಡ್ ಮಾಡಲಿಲ್ಲ, ಯಾಕಂತ ಹೇಳಿದರೆ ಅದು ಒಂದು ರಿಸರ್ವ್ ಫಾರೆಸ್ಟ್, ಹಾಗೆ ಹೆಚ್ಚು ಒಂದೊಂದು 2 ಕ್ಲಿಪ್ ತೆಗ್ದದ್ದು ಅಷ್ಟೇ. ಸೊ ಆ ತೆಗ್ದ ನಿಮಗೊಂದು ಗ್ಲಿಮ್ಸ್ ತೋರಿಸ್ಲಿಕ್ಕೆ ಹಾಕ್ತಿದ್ದೇನೆ ಅಷ್ಟೇ, ಫುಲ್ ವೀಡಿಯೋ ಎಲ್ಲ ನಾನು ರೆಕಾರ್ಡೇ ಮಾಡಲಿಲ್ಲ ಆ್ಯಕ್ಚುಲಿ. ಸೊ ಒಳ್ಳೆ ಇತ್ತು ಆ್ಯಕ್ಚುಲಿ, ಅದು ಟ್ರೈಲೆಲ್ಲ ಸೂಪರ್ ಇತ್ತು. ಫುಲ್ ಫಾರೆಸ್ಟ್ ರೋಡ್ ಇತ್ತು, ಮತ್ತು ಫುಲ್ ವ್ಯಾಲಿ ಸೈಡ್ ಒಂದು ಹೋಗೋ ರೋಡ್ ಇತ್ತು, ಮತ್ತು ಸುಮಾರು ವಾಟರ್ ಎಲ್ಲ ನಿಂತಿದ್ದ ಇದು ಕೆಸರು ಗುಂಡಿಯೆಲ್ಲ ಇತ್ತು. ಸೊ ಅಲ್ಲೆಲ್ಲ ಒಳ್ಳೆ ಇತ್ತು ಟ್ರೈಲ್. ನೋಡಿ ಇಲ್ಲಿ ಬೈಕ್ ನೋಡ್ಬೋದು, ನಂದು ಇಡೀ ಕೆಸರಾಗಿದೆ, ಸೈಡೆಲ್ಲ ಆಡಿಯಲ್ಲೆಲ್ಲ ಇದು ಫುಲ್ ಕೆಸರಾಗಿದೆ ಬೈಕ್. ಇಲ್ಲೇ ಮೀಟ್ರಲ್ಲೆಲ್ಲ ನೋಡ್ಬೋದು, ಅಷ್ಟು ಕೆಸರು ರಫ್ತಿತ್ತು ಆ್ಯಕ್ಚುಲಿ. ಒಳ್ಳೆ ಟ್ರೈಲ್, ಬಟ್ ನಾನು ರೆಕಾರ್ಡ್ ಮಾಡಲಿಲ್ಲ, ಸೊ ಫಾರ್ ಆಬ್ವಿಯಸ್ ರೀಸನ್ಸ್. ಸೊ ಈಗ ನಾವು ದೇವಿರಮ್ಮ ಟೆಂಪಲ್ ಅಂತ ಅಲ್ಲಿಗೆ ಹೋಗ್ತಿದ್ದೇವೆ. ಸೊ ಚಿಕ್ಕಮಗಳೂರು ಸೈಡ್ ಆಗ್ತದೆ ಅದು. ಆ್ಯಕ್ಚುಲಿ ಅದು ಇದೇ ಗುಡ್ಡೆದು ಇನ್ನೊಂದು ಸೈಡ್ ಆಗ್ತದೆ. ಸೊ ಅಲ್ಲಿಂದ ಹೋದರೆ ಈ ಗುಡ್ಡೆದೊಂದು ಕರೆಕ್ಟ್ ಒಳ್ಳೆ ವ್ಯೂ ಸಿಗ್ತದೆ. ಸೊ ಅದಕ್ಕೆ ಇನ್ನೊಂದು 1 hour ಉಂಟು ಇನ್ನು ಜರ್ನಿ. ಇಲ್ಲ ಆ್ಯಕ್ಚುಲಿ ಹೆಬ್ಬೆ ಫಾಲ್ಸ್ ಮತ್ತು ಕೆಮ್ಮಣ್ಣಗುಡ್ಡಿ ವ್ಯೂ ಪಾಯಿಂಟ್ ಎಲ್ಲ ಉಂಟು ಆ್ಯಕ್ಚುಲಿ, ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸುಮಾರು ಉಂಟು. ಬಟ್ ನಮಗೆ ಟೈಮ್ ಇಲ್ಲ, ಸೊ ನಾವು ಅದಕ್ಕೆಲ್ಲ ಹೋಗ್ತಿಲ್ಲ. ಸೊ ಡೈರೆಕ್ಟ್ ಅಲ್ಲಿ ದೇವಿರಮ್ಮ ಟೆಂಪಲ್ ಅಲ್ಲಿಗೆ ಹೋಗ್ತಿದ್ದೇವೆ. ಸೊ ಅದಕ್ಕೆಲ್ಲ ಮಾಡಿದೆ, ಎಲ್ಲ ಕವರ್ ಮಾಡಿದರೆ ಒಂದು 2-3 ದಿವಸ ಇಲ್ಲಿ ಸ್ಟೇ ಆಗಬೇಕು ಬಂದು. ಕಲ್ಲತ್ತಿ ಫಾಲ್ಸ್ 5 ಕಿಲೋಮೀಟರ್. ಬಟ್ ನಾವು ಹೋಗ್ತಾ ಇಲ್ಲ ಅಲ್ಲಿಗೆ ಇವತ್ತು, ನೆಕ್ಸ್ಟ್ ಟೈಮ್ ಹೋಗುವ. ಸೂಪರ್ ಉಂಟು, ಆ ಕಡೆ ಈ ಕಡೆ ಫುಲ್ ಕಾಫಿ ಎಸ್ಟೇಟ್, ಮತ್ತು ದೊಡ್ಡ ದೊಡ್ಡ ಮರಗಳು ನೋಡಿ ಎಷ್ಟು ದೊಡ್ಡದಿದೆ. ಯಾಕೊಂದು 100 ವರ್ಷ ಆಗಿರ್ಬೋದು ಗ್ಯಾರಂಟಿ. ಕಲ್ಲಿತಿಗಿರಿ ಫಾಲ್ಸಿಗೆ ಮೆಸ್ಲಿ ಇಲ್ಲಿಂದ ಮೇಲೆ ಹೋಗ್ಬೇಕು. ಬಟ್ ನಾವಿವತ್ತು ಹೋಗ್ತಾ ಇಲ್ಲ. ಕಲ್ಲತ್ತಿಗಿರಿ ಫಾಲ್ಸ್ ನೋಡಿ ಕಾಣುದು, ನೋಡಿ ಹಿಂದೆ ಕಾಣ್ತದೆ, ಬಟ್ ಗೋಪುರದಲ್ಲಿ ಕ್ಯಾಪ್ಚರ್ ಆಗ್ತಾ ಅಂತ ಗೊತ್ತಿಲ್ಲ. ನೋಡು ಸೂಪರ್ ಉಂಟು. ಬಟ್ ಅಲ್ಲಿ ಹೋಗ್ಬೇಕಾದ್ರೆ ಟ್ರೆಕ್ ಮಾಡಬೇಕಾಗ್ತದೆ. ಸೊ ನಾನು ಹೋಗಲಿಲ್ಲ ಅಷ್ಟೊಳಗೆ, ಬಟ್ ಹೇಳಿದ್ದು ಕೇಳಿದ್ದಾನೆ ಟ್ರೆಕ್ ಮಾಡಿ ಅಲ್ಲಿ ಹೋಗ್ಬೇಕಂದ್ರೆ. ನನಗೆ ಕಲ್ಲತ್ತಿಗೆರೆಯಲ್ಲಿ ಸಹ 2 ಅದು ಅಪ್ಪರ್ ಮತ್ತು ಲೋವರ್, ಸೊ ಹಾಗೆ ಉಂಟು.
ಲೋವರಿಗೆ ಅದೇ ವೆಹಿಕಲ್ ಹೋಗ್ತದೆ, ಅಪ್ಪರಿಗೆ ಮೋಸ್ಟ್ಲಿ ಟ್ರೆಕ್ ಮಾಡಬೇಕು. ಸೊ ನಾಟ್ 100% ಶೂರ್, ಬಟ್ ಕೇಳಿದ ಹಾಗೆ ನಾನು ನೋಡಿ. ಈಗ ಸರಿ ಕಾಣ್ತದೆ ಫಾಲ್ಸ್. ಹೋಗ್ಲಿಕ್ಕೆ ಆಗ್ತದಾ? ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಈಗ. ಸೊ ಹಾಗೆ ಸ್ವಲ್ಪ ಒಂದು ಡೀಟೂರ್ ತಗೊಳ್ಬೇಕಾಯಿತು. ಗೂಗಲ್ ಮ್ಯಾಪಲ್ಲಿ ಒಂದು ಶಾರ್ಟ್ ಕಟ್ ಸಿಕ್ಕಿತ್ತು, ಹಾಗೆ ಅದನ್ನು ಹಾಕಿದ್ವಿ. ಹೋಗ್ತದೆ ಎಲ್ಲೋ ಗೊತ್ತಿಲ್ಲ, ಹೋಗುದು. ಈ ರೋಡ್ ಹೋಗಿ ಹೈವೇಗೆ ಜಾಯ್ನ್ ಆಗ್ತದೆ ಈಗ. ಒಳ್ಳೆ ವ್ಯೂ ಉಂಟು ಇಲ್ಲಿಂದ. ಅಲ್ಲೆಲ್ಲ ಫುಲ್ ಗದ್ದೆ, ತೆಂಗಿನ ತೋಟ, ಒಳ್ಳೆ ವಿಲೇಜ್ ವೈಬ್ಸ್ ಉಂಟು ಇಲ್ಲಿ. ಯಾವುದೋ ಹಳ್ಳಿಯಲ್ಲಿದ್ದೇವೆ ನಾವೀಗ. ಇದೇ ಮೈನ್ ರೋಡ್ ಇರಬೇಕು. ಚಿಕ್ಕಮಗಳೂರು ಅಷ್ಟೇ ಇದೆ. ಒಳ್ಳೆ ಊಟಿ ಬಂದಾಗ ಅಷ್ಟ ಉಂಟು. ಊಟಿಗೆ ಅಲ್ಲೆಲ್ಲ ಸ್ವಲ್ಪ ಇದೇ ಟೈಪ್ ಗುಡ್ಡೆ. ಈಗ ದೇವಿರಮ್ಮ ಟೆಂಪಲಿಗೆ ನಾವು ಇಲ್ಲಿ ತಿರುಗಬೇಕು. ಆ್ಯಕ್ಚುಲಿ ಈ ಟೆಂಪಲಿಗೆ 2 ದಾರಿ ಉಂಟು. ಸೊ ಈಗ ನಾವು ಒಂದು ದಾರಿಯಲ್ಲಿ ಹೋಗಿ ಇನ್ನೊಂದು ದಾರಿಯಲ್ಲಿ ರಿಟರ್ನ್ ಬರ್ತೀವಿ. ಸೊ ಇದೇ ದಾರಿ ಹೋಗಿ ಮೇನ್ ರೋಡಿಗೆ, ಈಗ ಬಂದ ರೋಡಿಗೆ ಜಾಯ್ನ್ ಆಗ್ತೀವಿ ವಾಪಸ್. ದೇವಿರಮ್ಮ ದೇವಸ್ಥಾನ. ನೋಡಿ ಇದೇ ದೇವಿರಮ್ಮ ದೇವಸ್ಥಾನ. ಸೊ ಅಲ್ಲಿ ಕಾಣ್ತಿರೋದು ಟೆಂಪಲ್. ಸೊ ಇಲ್ಲಿ ನೋಡಿ ಫುಲ್ ಪ್ಯಾಡಿ ಫೀಲ್ಡ್, ಅಲ್ಲಿ ಹಿಂದೆ ನೋಡಿ ಫುಲ್ ಮೌಂಟೇನ್ ರೇಂಜ್. ಸೂಪರ್ ಅಲ್ಲ? ವಾವ್, ಕ್ರೇಜಿ ಉಂಟು ಈ ಪ್ಲೇಸ್.
ಇಲ್ಲಿ ದೇವಿರಮ್ಮ ಟೆಂಪಲ್ನ ಸರೌಂಡಿಂಗ್ಸ್ ನೋಡಿದ್ರಿ ಎಷ್ಟು ಸೂಪರ್ ಉಂಟು ಅಂತ. ಸೊ ಈಗ ನಾವು ರಿಟರ್ನ್ ಹೋಗ್ತಿದ್ದೇವೆ ಚಿಕ್ಕಮಂಗ್ಳೂರು ಸೈಡಿಗೆ. ಸೊ ಇಲ್ಲೇ ನಾವು ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ದೆವು, ಸಾಧಾರಣ ಒಂದು 1 hour ಮೇಲೆ ಸ್ಪೆಂಡ್ ಮಾಡಿದ್ದೆವು. ಹೀಗೆ ಟೈಮ್ ಲ್ಯಾಪ್ಸ್ ತೆಗೆಯೋದು, ವೀಡಿಯೋ ತೆಗೆಯೋದು ಎಲ್ಲ ಮಾಡಿ. ಯಾ ಲೆಟ್ಸ್ ಗೋ ಬ್ಯಾಕ್ ಟು ಹೋಮ್ ನಾವು. ಗಂಟೆ ಈಗಲೇ 6:15 ಆಯಿತು. ಇನ್ನು ಚಿಕ್ಕಮಂಗ್ಳೂರಿಗೆ ಸಾಧಾರಣ 20 kilometers ಇದೆ ಇಲ್ಲಿಂದ. ಸೊ ಚಿಕ್ಕಮಂಗ್ಳೂರಿಂದ ಪುತ್ತೂರಿಗೆ 135 ಅರೌಂಡ್ ಕಿಲೋಮೀಟರ್ಸ್ ಇದೆ. ಯಾ ಸೊ ಅರೌಂಡ್ 150 kilometers ಹೋಗ್ಲಿಕ್ಕೆ ಉಂಟು ನಮಗೆ. ಹೌದಾ ನೋಡಿ, ಇದು ಮೇಯ್ನ್ ಎಂಟ್ರೆನ್ಸ್. ನಾವು ಆವಾಗ ಬಂದಿರೋದು ಇನ್ನೊಂದು ಎಂಟ್ರೆನ್ಸ್ ಇಲ್ಲ. ರೈಟ್ ಚಿಕ್ಕಮಂಗ್ಳೂರು. ಈಗ ನೋಡಿ ವ್ಯೂ. ನಾವು ಹೋಗಿ ಟೆಂಪಲ್ ಅಲ್ಲೆಲ್ಲ ಆಗ್ತದೆ. ನೋಡಿ ಜಿಪ್ಸಿ, ನೋಡಿ ಜಿಪ್ಸಿ. ಚಿಕ್ಕಮಂಗ್ಳೂರು ರೀಚ್ ಆದ್ದೇವೆ ಈಗ. ಚಿಕ್ಕಮಂಗ್ಳೂರು ಪೇಟೆಯಲ್ಲಿದ್ದೇವೆ. ಸೊ ಇಲ್ಲಿ ಸ್ವಲ್ಪ ಫುಡ್ ತಗೊಂಡು ರಿಟರ್ನ್ ಹೋಗ್ತೀವಿ. ಓಕೆ, ಈಗ ಗಂಟೆ 8 ಆಯಿತು. ಸೊ ನಾವು ಇನ್ನೂ ಸಹ ಚಿಕ್ಕಮಂಗ್ಳೂರಲ್ಲೇ ಇದ್ದೇವೆ. ಸೊ ಈಗ ಫುಡ್ಡೆಲ್ಲ ತಿಂದಾಯಿತು. ಸ್ವಲ್ಪ ಲೇಟ್ ಆಯಿತು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ, ಬಟ್ ಫುಲ್ ಆಯಿತು, ಬಂದ ಕೆಲಸ ಎಲ್ಲ ಆಯಿತು. ಇನ್ನು ಪುತ್ತೂರಿಗೆ ಸಾಧಾರಣ ಒಂದು 3.5 ಗಂಟೆ ಜರ್ನಿ ಉಂಟು. ಸೊ ಈಗ ಗಂಟೆ 8 ಆಯಿತು. 8ಗೆ 3.5 ಸೇರಿಸಿದ್ರೆ 11:30 ಆಗ್ತದೆ ಹತ್ರ ಮನೆ ಹುಟ್ಟುವಾಗ. 3 hours later. ಉಪ್ಪಿನಂಗಡಿ ಮುಟ್ಟಿದ್ದೇವೆ ಈಗ. ಗಂಟೆ 11:15. ಸಿಕ್ಕುವಾಗ ನೆಕ್ಸ್ಟ್ ರೈಡಿಗೆ ಆಯ್ತಾ? ಹಾಂ ಓಕೆ ಬಸ್. ಬೈ ಬೈ. ಹಾಂ ಓಕೆ, ಹಾಂ ಬಾಯ್. ಸರಿ ಬಾಯ್. ಹಾಂ ಬಾಯ್. ಓಕೆ, ಪುತ್ತೂರು ಮುಟ್ಟಿದೆ ನಾನು ಫೈನಲಿ. ಸೊ ಗಂಟೆಗೆ 11:30 ಆಯಿತು ರಾತ್ರಿ. ಸೊ ಇವತ್ತು ರೈಡ್ ಒಳ್ಳೆ ಆಯಿತು. ಎಲ್ಲ ನೆನೆಸಿದೆಲ್ಲ ಪ್ಲೇಸ್ ಕವರ್ ಮಾಡಿದೆವು. ಟೈಮ್ ಸ್ವಲ್ಪ ಜಾಸ್ತಿ ತಗೊಂಡಿತ್ತು, ಬಟ್ ಸ್ಟಿಲ್ ಯಾವುದೆಲ್ಲ ಪ್ಲೇಸ್ ಕವರ್ ಮಾಡಬೇಕಿತ್ತು ಅದೆಲ್ಲ ಆಯಿತು. ಅಷ್ಟೇ ಇವತ್ತಿನ ವೀಡಿಯೋಗೆ ಅಷ್ಟೇ. ಎಲ್ಲ ಲೈಕ್ ಮಾಡಿ, ಎಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ ಒಳ್ಳೆ ಆದರೆ. ಓಕೆ ಬಾಯ್.